ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರ ನಾಮಧಾರಿ ಈಡಿಗರ ಒಂದು ಶಕ್ತಿ ಕೇಂದ್ರ. ಅಲ್ಲಿನ ಜನಪ್ರತಿನಿಧಿಯೂ ಕೂಡ ನಾಮಧಾರಿ ಈಡಿಗರು. ಆ ವ್ಯಕ್ತಿಯನ್ನೇ ಕೂಡ ಸನ್ಮಾನ್ಯ ಶ್ರೀ ಭೀಮಣ್ಣ ನಾಯಕ್ ಅವರನ್ನ ಶಾಸಕರಾಗಿ ಮಾಡೋದಕ್ಕೆ ಪಣದಟ್ಟು ನಿಂದಿರತಕ್ಕಂಥ ನಮ್ಮ ಸಮಾಜ ಇದೆಲ್ಲರಿಗೂ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸಮಾಜದ ಯುವ ನಾಯಕರಾಗಿರತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಶ್ರೀ ವಸಂತ ನಾಯಕ್ ಅವರು ಒಂದಷ್ಟು ಸಣ್ಣ ಉದ್ಯಮಿಗಳು ಜೊತೆ ಜನರ ಸೇವೆ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ರಾಜಕೀಯವಾಗಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಮಧಾರಿ ಈಡಿಗರನ್ನು ಹತ್ತಿಕ್ಕಬೇಕು ಅಂತಕ್ಕಂಥದ್ದು ಈ ಜಿಲ್ಲೆಯ ಮೇಲ್ವರ್ಗದವರು ಸಂಚು ಅಂತಕ್ಕಂಥದ್ದು ಮೊದಲೇ ಗೊತ್ತಿದೆ ನಮಗೆ. ಆದರೆ ಈಗ ಅದು ಮೇಲ್ವರ್ಗದಿಂದ ಹೋಗಿಬಿಟ್ಟೀಗ ಅದು ಕೆಳಗೆ ಬಂದಿದೆ. ವಸಂತ ನಾಯಕ್ ಅವರನ್ನು ಟಾರ್ಗೆಟ್ ಮಾಡಿ ಅಲ್ಲಿ BJPಯ ಒಬ್ಬ ತಿಮ್ಮಪ್ಪ ಮಡಿವಾಳ ಅಂತ ಹೇಳಿಕೊಂಡು ವಸಂತ ನಾಯಕ್ ಅವರ ಮೇಲೆ ಇಲ್ಲದ ಸಲ್ಲದ ಆರೋಪವನ್ನು ಮಾಡಿ ಸಮಾಜದಲ್ಲೇ ಅವರ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ತರತಕ್ಕಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದೆ. ನಿಮಗೇನಾದರೂ ಕಂಪ್ಲೇಂಟ್ ಇದ್ದರೆ ದೂರು ಕೊಡಿ. ನಿಮ್ಮ ಹತ್ರ ಏನೇನು ದಾಖಲಾತಿಗಳಿದೆ ಆ ದೂರನ್ನು ಸಲ್ಲಿಸಿ, ಅದನ್ನೇ ಆಧಾರದ ಮೇಲೆ ಮುಂದೆ ನಾವು ಮಾತನಾಡಬಹುದು. ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದರೆ ಅಷ್ಟೇ ಅಲ್ಲ, ಅಲ್ಲಿ ಒಬ್ಬ DYSP ಇದ್ದಾರಂತೆ. ಅವರ ಹೆಸರು ಶ್ರೀಮತಿ ಗೀತಾ ಪಾಟೀಲ್. ಶ್ರೀಮತಿ ಗೀತಾ ಅವರೇ, ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಮುಂದೆ ದೂರು ಬಂದರೆ ತಗೊಳ್ಳಿ, ಸತ್ಯವನ್ನು ಪರಿಶೀಲನೆ ಮಾಡಿ. ಆದರೆ ಖಾಲಿ ಪೀಲಿ ರಾಜಕಾರಣಿಗಳ ಮಾತನ್ನು ಕೇಳಿಕೊಂಡು ನೀವು ಸಮಾಜದ ನಾಯಕರುಗಳ ಬಂದು ಅವರನ್ನು ನೀವು ಉದ್ದೇಶಪೂರ್ವಕವಾಗಿ ತೇಜೋವಧಕ್ಕೆ ನೀವು ಕೂಡ ನಿಂತರೆ ನಿಮ್ಮ ವಿರುದ್ಧವೂ ಕೂಡ ಹೋರಾಟಕ್ಕೆ ಸಮಾಜಕ್ಕೆ ಕರೆಯನ್ನು ಕೊಡ್ತೀವಿ. ಇದು ಯಾವುದೂ ಅನುಮಾನವೇ ಇಲ್ಲ. BJPಯ ರಾಜ್ಯದ ಅಧ್ಯಕ್ಷರು ಅವರ ಗಮನಕ್ಕೆ ಹೇಳ್ತಾ ಇದ್ದೀನಿ, ಸನ್ಮಾನ್ಯ ವಿಜಯೇಂದ್ರ ಅವರೇ, ನೀವು ಇದನ್ನು ಸರಿ ಮಾಡಿಕೊಳ್ಳಿ. ಇಲ್ಲವಾದರೆ ನಾಮಧಾರಿ ಈಡಿಗ ಸಮುದಾಯವು ಕೂಡ ಅಲ್ಲಿದೆ BJPಯಲ್ಲಿ. ಇಡೀ ಪಕ್ಷ ನೋಡದೆ ಅಲ್ಲಿ ಸಭೆಯನ್ನು ಕರಿತೀವಿ, ಸಮಾಜಕ್ಕೆ ಸ್ಪಷ್ಟ ಸಂದೇಶ ಕೊಡ್ತೀವಿ. ಬೀದಿಯಲ್ಲಿ ಇಳಿದು ಹೋರಾಟ ಮಾಡೋಕ್ಕೂ ಕೂಡ ನಾವು ಹಿಂದೆ ಸರಿಯೋದಿಲ್ಲ ಅಂತಕ್ಕಂಥದ್ದು ಕೂಡ ನಾನು ಆ ವ್ಯಕ್ತಿಗೂ ಹೇಳ್ತಾ ಇದ್ದೀನಿ. ಆ ಪಕ್ಷ ಇದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಿ.